Hello students, MCQ chapter wise relations and functions already ನಾನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಹಾರ್ಡ್ ಕ್ವಶನ್ಸ್ ಆನ್ MCQ ಇಂಪಾರ್ಟೆಂಟ್ MCQ ಕ್ವಶನ್ಸನ್ನು ನಾನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಮೆಟ್ರಿಕ್ಸಲ್ಲೂ ಆಲ್ರೆಡಿ ಸಮ್ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡಿದ್ದೇನೆ. ಅಪ್ ಟು 23ವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿ GH Maths ಯೂಟ್ಯೂಬಲ್ಲಿ MCQಗಳನ್ನು ಸೆಂಡ್ ಮಾಡಿದ್ದಾನೆ. ಚಾಪ್ಟರ್ ವೈಸ್ ಮಾಡ್ತಾ ಇದ್ದಾನೆ. ಈಗ 25th ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಇಫ್ A is symmetric matrix, if transpose of A is equal to A, ಟ್ರೂ, 100% ಟ್ರೂ. ನೀವು ಒಂದು ಸಿಮೆಟ್ರಿಕ್ ಮೆಟ್ರಿಕ್ಸನ್ನು ತೊಗೊಂಡು ಅದಕ್ಕೆ ಟ್ರಾನ್ಸ್ಪೋಸ್ ಮಾಡಿದಾಗಲೂ ಸೇಮ್ ಮೆಟ್ರಿಕ್ಸ್ ಬರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. Option B, if A is a skew symmetric matrix, if transpose of A is equal to minus A, this is also true. Option C, for any square matrix A with real number entries, A plus transpose of A is a symmetric matrix and A minus transpose of A symmetric matrix. This is wrong. This is not true. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಮೆಟ್ರಿಕ್ಸನ್ನು ತೊಗೊಂಡು ಟ್ರಾನ್ಸ್ಪೋಸ್ ಮಾಡಿ ಅದನ್ನು ಸಮ ಮಾಡಿದಾಗ ಬರ್ತಕ್ಕಂಥದ್ದು ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗಿರುತ್ತೆ. ಯಾವುದೇ ಒಂದು ಮೆಟ್ರಿಕ್ಸನ್ನು ತೊಗೊಂಡು ಟ್ರಾನ್ಸ್ಪೋಸ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಬರ್ತಕ್ಕಂಥ ಮೆಟ್ರಿಕ್ಸು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗಿರುತ್ತೆ. ಹಿಯರ್ A ಪ್ಲಸ್ ಟ್ರಾನ್ಸ್ಪೋಸ್ ಆಫ್ A ಸ್ಕ್ಯೂ ಅಂತ ಕೊಟ್ಟಿದ್ದಾರೆ, ಇದು ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ. A ಮೈನಸ್ ಟ್ರಾನ್ಸ್ಪೋಸ್ ಆಫ್ A ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ, ಇದು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ. ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಆಪ್ಷನ್ ಡಿ ಕರೆಕ್ಟಾಗಿ ಇರಲೇಬೇಕಲ್ಲ, ಚೆಕ್ ಮಾಡೋಣ. ಎನಿ ಸ್ಕ್ವೇರ್ ಮೆಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. 100% ಕರೆಕ್ಟಾಗಿದೆ. A ಈಸ್ ಈಕ್ವಲ್ ಟು A ಪ್ಲಸ್ ಟ್ರಾನ್ಸ್ಪೋಸ್ ಆಫ್ A ಬೈ 2 ಪ್ಲಸ್ A ಮೈನಸ್ ಟ್ರಾನ್ಸ್ಪೋಸ್ ಆಫ್ A ಬೈ 2. ಇದು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಸಹ ಕೇಳ್ತಾರೆ. ಫಾರ್ ಎವರಿ ಸ್ಕ್ವೇರ್ ಮೆಟ್ರಿಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ಆಪ್ಷನ್ ಸಿ ಈಸ್ ದ ಆನ್ಸರ್. 26th, the matrix 0, 5, minus 7, minus 5, 0, 11, 7, minus 11, 0 is a diagonal matrix, scalar matrix, skew symmetric matrix and symmetric matrix ಅಂತ ಕೊಟ್ಟಿದ್ದಾರೆ. Symmetric matrix ಇಲ್ಲಿದೆ, symmetric matrix. What is the definition of diagonal matrix? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. 0 ಆಗಿದೆ, ಡಯಾಗನಲ್ ಮೆಟ್ರಿಕ್ಸ್ನ ಇಗ್ನೋರ್ ಮಾಡಿ. ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ಏನು? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಸೇಮ್ ಇರಬೇಕು, ಅಪ್ಪರು ಮತ್ತು ಲೋಯರ್ 0 ಆಗಿರಬೇಕು, ಅದು ಫೇಲ್ ಆಗ್ತಾಯಿದೆ, ಬಿನೂ ತೆಗೆದಾಕಿ. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 0ನೇ ಆಗಿರಬೇಕು. ರಿಪೀಟ್ ಮಾಡ್ತಾ ಇದ್ದೀನಿ, ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0ನೇ ಆಗಿರಬೇಕು, ಅಪ್ಪರು ಲೋಯರ್ ನೋಡಿ ಇದು ಸೇಮ್ ನಂಬರ್ ಇರಬೇಕು, ಸೈನ್ ಚೇಂಜಸ್ ಇರಬೇಕು. ಮೈನಸ್ ಇದ್ರೆ ಪ್ಲಸ್ಸು, ಪ್ಲಸ್ ಇದ್ರೆ ಮೈನಸ್ಸು, ಸೇಮ್ ಸೈನ್ ಇರೋಂಗಿಲ್ಲ. 7 ಮೈನಸ್ 7 ನಂಬರ್ ಸೇಮ್ ಇರಬೇಕು, ಆಪೋಸಿಟ್ ಸೈನ್ ನೋಡಿ. 11 ಸೈನ್ ಚೇಂಜಸ್ ಇದೆ. ಇದು ನಾವು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, 27, ಇಫ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆ್ಯಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್, ದೆನ್ ಒಂದು ಮೆಟ್ರಿಕ್ಸು ಸಿಮೆಟ್ರಿಕ್ ಮೆಟ್ರಿಕ್ಸು ಆಗಿರಬೇಕು, ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸು ಆಗಿರಬೇಕು. ಆಲ್ರೆಡಿ ನಾನು GH Maths ಯೂಟ್ಯೂಬಲ್ಲಿ ಇದರ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆರ್ಡ್ರಾಗಿ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ, ಆದರೂ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ನಲ್ ಮೆಟ್ರಿಕ್ಸ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್, ನಲ್ ಮೆಟ್ರಿಕ್ಸ್. ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಫ್ ದಿ ಸೇಮ್ ಆರ್ಡರ್, ದೆನ್ ಎ ಬಿ ಮೈನಸ್ ಬಿ ಎ ಈಸ್ ಅಗೇನ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ಕ್ಲೂ ಕೊಡ್ತೀನಿ ನೋಡಿ, ಪ್ಲಸ್ ಇದ್ದರೆ ಸಿಮೆಟ್ರಿಕ್ ಮೆಟ್ರಿಕ್ಸ್ ಹೇಳಿ, ಮೈನಸ್ ಇದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಹೇಳಿ, ಮುಲಾಜೆ ಇಲ್ಲ, ಆನ್ಸರ್ ಈಸೇ ಬಂದ್ಬಿಡುತ್ತೆ. ಆಪ್ಷನ್ ಬಿ ಇಸ್ ದಿ ಆನ್ಸರ್. 29, ಇಫ್ ಎ ಈಸ್ ಈಕ್ವಲ್ ಟು 2, ಫಸ್ಟ್ ರೋನಲ್ಲಿ 2 x minus 3 x minus 2, ಸೆಕೆಂಡ್ ರೋ 3 minus 2 minus 1, ಥರ್ಡ್ ರೋ 4 minus 1 minus 5 ಈಸ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್, ದೆನ್ x ಈಸ್ ಈಕ್ವಲ್ ಟು. ನಾನು ಈಗ ತಾನೇ ಹೇಳಿದೆ ಸಿಮೆಟ್ರಿಕ್ ಮೆಟ್ರಿಕ್ಸ್ ಡೆಫಿನೇಷನ್, ಅಪ್ಪರು ಲೋಯರು ಸೇಮ್ ಇರಬೇಕು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನು ಬೇಕಾದರೂ ಆಗಿರಲಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನು ಬೇಕಾದರೂ ಆಗಿರಲಿ ಸಿಮೆಟ್ರಿಕ್ ಮೆಟ್ರಿಕ್ಸಲ್ಲಿ ಅಪ್ಪರು ಮತ್ತು ಲೋಯರ್ ಸೇಮ್ ಇರಬೇಕು. ಇದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು, ಇದು ಸೇಮ್ ಇದೆ ನೋಡಿ, ಸೇಮ್ ಇದೆ. ಇದು ಸೇಮ್ ಆಗಬೇಕು, ಇದು ಸೇಮ್ ಆಗಬೇಕು. ಎಕ್ಸ್ ವ್ಯಾಲ್ಯೂ ಏನು ಕೊಡ್ತೀರಿ? ಇಲ್ಲಿ 3 ಇದೆ ಅಂದರೆ ಇಲ್ಲಿ 3 ಬರಬೇಕಲ್ಲ. ಎಕ್ಸ್ ಈಸ್ ಈಕ್ವಲ್ ಟು 6. ಇಸ್ ಇಟ್ ಕರೆಕ್ಟ್?
ಯಾಕೆಂದರೆ 6 - 3 3 ಇಲ್ಲೂ 3 ಇದೆ. ಇದಕ್ಕೂ ಅಪ್ಲೈ ಮಾಡೋದು ಸೇಮ್ ಬರಬೇಕು. 6 - 2 4 ಇಲ್ಲೂ 4 ಇದೆ ನೋಡಿ. x is equal to much 6 is the answer. If A is a square matrix, then A minus transpose of A is ಮುಲಾಜೆ ಇಲ್ಲ, ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ 31ನಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 1 2 -4 -1 ದೆನ್ ಇನ್ವರ್ಸ್ ಆಫ್ ಎ ಇಸ್ ಈಕ್ವಲ್ ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೊಂದು ಫಾರ್ಮುಲಾ ಇದೆ, ಇಲ್ಲಿ ಬರೀತೀನಿ ನೋಡಿ. ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1/det ಆಫ್ ಎ ಇಂಟು ಅಡ್ಜಾಯಿಂಟ್ ಎ. 2x2 ಕೊಟ್ಟಾಗ ನೀವೇನು ಅಡ್ಜಾಯಿಂಟೇ ಡೈರೆಕ್ಟಾಗಿ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2x2 ಮೆಟ್ರಿಕ್ಸ್ ಕೊಟ್ಟಾಗ ನೀವು ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹೇಳ್ಬೋದು. ನಾನು ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್. 2 - 5 6 7 ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್. ಅಡ್ಜಾಯಿಂಟ್ ಹೇಳ್ಬೇಕಾದ್ರೆ ಇಂಟರ್ಚೇಂಜಿಂಗ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇದನ್ನು ಇಲ್ಲ ಹಾಕಿ, ಇದಿಲ್ಲೇ ಇರುತ್ತೆ, ಸೈನ್ ಚೇಂಜ್ ಮಾಡಿ. ಮೈನಸ್ ಇರೋ ಪ್ಲಸ್ ಮಾಡಿ, ಪ್ಲಸ್ ಇರೋ ಮೈನಸ್ ಮಾಡಿ. ಇದ್ರ ಪೊಸಿಷನ್ ಇಲ್ಲೇ ಇರುತ್ತೆ, ಸೈನ್ ಚೇಂಜ್ ಮಾಡಿ. ಇಂಟರ್ಚೇಂಜಿಂಗ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆ್ಯಂಡ್ ಚೇಂಜ್ ದ ಸೈನ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಈಸ್ ಈಕ್ವಲ್ ಟು 1 2 -4 -1 ಇನ್ವರ್ಸ್ ಆಫ್ ಎ ಕೇಳಿದ್ದಾರೆ. ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1/det ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1/det ಆಫ್ ಎ ಅಂದರೆ 1 × -1 ಹಿಂಗೆ ಗುಣಿಸ್ಬೇಕಾದ್ರೆ ಮೈನಸ್ ಇರುತ್ತೆ, +8 ಈಸ್ ಈಕ್ವಲ್ ಟು 7 1/7. 1/7 ನೋಡಿ ಎಲ್ಲೆಲ್ಲಿದೆ? 1/7 ಆಪ್ಷನ್ ಎನಲ್ಲಿದೆ, ಆಪ್ಷನ್ ಬಿ ನಲ್ಲಿದ್ದ. ಬಟ್ ಡಿವೈಡ್ ಮಾಡಿದಾಗ ಆ ನಂಬರ್ ಬರೋ ಚಾನ್ಸಸ್ ಇರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆಪ್ಷನ್ ಸಿ ತೆಗೆದಾಕ್ಬೋದು. ಈಗ ನಾವು ಎ ಬಿ ಡಿ ನಲ್ಲಿ ಚೆಕ್ ಮಾಡೋಣ. ಈಗ 1/7 ಆಯಿತು. ನನ್ನ ಕಾನ್ಸೆಪ್ಟ್ ಪ್ರಕಾರ ಇಂಟರ್ಚೇಂಜಿಂಗ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಲ್ಲಿ -1 ಆಗ್ತಾನೆ. ಇದು 2 ಅಲ್ಲೇ ಇರುತ್ತೆ, -2 ಆಯಿತು. -4 ಅಲ್ಲೇ ಇರುತ್ತೆ, 4 ಆಯಿತು, 1 ಆಯಿತು. 1/7 -1 -2 4 1 1/7 1 ಇದು ಹೊರಟೋಯ್ತು, -1 ಇರಬೇಕಾಯ್ತು, ಇದು ಹೊರಟೋಯ್ತು. ಇಲ್ಲಿ 1/7 -1 -2 4 7 ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ಮಾಡಿದ್ದೇನೆ. -1 -2 4 1 -1 -2 4 1 1/7 ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, matrices A and B will be inverse of each other only if AB is equal to B, option A, option B, AB is equal to BA is equal to 0. ಕಂಡೀಷನ್ ಇದೆ, ಇದು ಕಂಡೀಷನ್ ಬೇಸ್ಡು. ಆಪ್ಷನ್ ಸಿ AB is equal to 0, BA is equal to 1. ಆಪ್ಷನ್ ಡಿ AB is equal to BA is equal to I. That is option D is the correct answer. Option D is the correct answer. Next one, the restriction on N, K and P so that Py plus Wy will be defined are. ಇದನ್ನು ಆಲ್ರೆಡಿ ನಾನು ಪ್ರೀವಿಯಸ್ 4ನೇ ವಿಡಿಯೋದಲ್ಲಿದೆ ನೋಡಿ. ಪ್ರೀವಿಯಸ್ ನನ್ನ GH ಮ್ಯಾಥ್ಸ್ ಟ್ಯೂಬಲ್ಲಿ ಆಲ್ರೆಡಿ ಸಾಲ್ವ್ ಆಗಿದೆ. ನೆಕ್ಸ್ಟ್ ಒನ್, ಇದು ಸಾಲ್ವ್ ಆಗಿದೆ. ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ A² = I. ಇದು 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ನೀವೆಲ್ಲಿ ನೋಡಬೇಕು ಅಂದರೆ ಸೆಕೆಂಡ್ PC ಮಾಡಲ್ ಪೇಪರ್ ಡಿಸ್ಕಷನ್ ಅಂತ ಇದೆಯಲ್ಲ, ಅದರಲ್ಲಿ ನೋಡಿ. ಇದಕ್ಕೂ ಆನ್ಸರ್ ಇದೆ, ಇದಕ್ಕೂ ಆನ್ಸರ್ ಇದೆ, ಇದಕ್ಕೂ ಆನ್ಸರ್ ಇದೆ, ಇದು ಆನ್ಸರ್ ಮಾಡಿದ್ದಾನೆ. ಇನ್ನೇನು ಡಿಫೈನ್ ಸ್ಕೇಲಾರ್ ಮೆಟ್ರಿಕ್ಸ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್, ಅಪ್ಪರ್ ಮತ್ತು ಲೋಯರ್ 0 ಆಗಿರಬೇಕು. ಡಿಫೈನ್ ಡಯಾಗನಲ್ ಮೆಟ್ರಿಕ್ಸ್ ಅಪ್ಪರು ಮತ್ತು ಲೋಯರ್ಸ್ 0 ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗನಲ್ಮೆಂಟ್ಸು ಎನಿ ನಂಬರ್ ಆಗಿರ್ಬೋದು. ಸ್ಕ್ವೇರ್ ಮೆಟ್ರಿಕ್ಸ್ ಇದು ಆಲ್ರೆಡಿ ಆಗಿದೆ, ಇದು ಆಗಿದೆ. ಸ್ಕ್ಯೂ ಇದು ಆಗಿದೆ, ಎಕ್ಸ್ ವ್ಯಾಲ್ಯೂ ಇದು ಆಗಿದೆ. cos² θ + sin² θ = 1. ಆಪ್ಷನ್ ಎ ಇಸ್ ದ ಆನ್ಸರ್. ದೆನ್ ಎ ಬಿ ಇಸ್ 2 ಗುಣಿಸ್ತೀರಿ, ಮಲ್ಟಿಪ್ಲಿಕೇಶನ್. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಆಪ್ಷನ್ ನೀವೇ ಐಡೆಂಟಿಫಿಕೇಷನ್ ಮಾಡಿ. ಇದು ಆಗಿದೆ. AJ = 2i + j. ಇದನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದಾನೆ. ಇದು ರಿಪೀಟೆಡ್ಡು, ಇದು ಆಗಿದೆ. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು ಈಗ ಮೆಟ್ರಿಕ್ಸ್ ಮೇಲೆ ಎಲ್ಲ MCQ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಡಿಟರ್ಮಿನೆಂಟ್ ಮೇಲೆ MCQಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.